ವರ್ಷದ ಆ ಆರಂಭದಲ್ಲಿ ನಾವು ಇದ್ದೇವೆ. ಇಲ್ಲಿ ಈಗಾಗಲೇ ನಾವು ಓದಂತ ಭಾಗದಲ್ಲಿ ಯಾವ ರೀತಿಯಾಗಿ ದೇವರು ಅಬ್ರಹಾಮನನ್ನ ಕರೆಯುತ್ತಾನೆ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿ ಆಗುವಿ ಎಂಬುದಾಗಿ ಹೇಳಿದಂತಹ ಈ ಮಾತಿನಲ್ಲಿ ನಮಗೆ ದೇವರು ಅಬ್ರಹಾಮನಿಗೆ ಕೊಟ್ಟಂತಹ ಒಂದು ಕರೆಯ ವಿಷಯವಾದಂತಹ ತಿಳುವಳಿಕೆ ಬರ್ತದೆ. ಈ ಹೊಸ ವರ್ಷದ ಆರಂಭದಲ್ಲಿ ನಾವು ಇರುವಾಗ ನಾವು ಮುಂದೇನಿದೆ ನಮ್ಗೆ ಗೊತ್ತಿಲ್ಲ. ನಾವು ಈಗ ಆರಂಭದಲ್ಲಿದ್ದೇವೆ, ಎದುರು ನೋಡ್ತಾ ಇದ್ದೇವೆ. ಒಳ್ಳೇದಾಗ್ಲಿ ಎಂಬುದಾಗಿ ಬಯಸ್ತೇವೆ, ಶುಭ ಕೋರ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ನಮ್ಗೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ನಾವಷ್ಟೇ ಬೇಡುವುದಷ್ಟೇ, ನೋಡುವುದಷ್ಟೇ. ಆದ್ರೆ ಕೊಡುವುದು, ಮಾಡುವುದು ಎಲ್ಲವೂ ಆ ಜೀವವುಳ್ಳ ದೇವರ ಹಸ್ತಗಳಲ್ಲಿಯೇ ಇದೆ ಎಂಬುದಾಗಿ ನಮ್ಮೆಲ್ಲರಿಗೆ ಗೊತ್ತುಂಟು. ಆದ ಕಾರಣ ಈ ಹೊಸ ವರ್ಷದ ಆರಂಭದಲ್ಲಿಯೇ ಯಾವ ರೀತಿಯಾಗಿ ಅಬ್ರಹಾಮನನ್ನ ದೇವರು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಕರೆದನು ಎಂಬುದನ್ನ ನೋಡುವುದರ ಮೂಲಕವಾಗಿ ಹೆಚ್ಚಾದ ಆತ್ಮೀಯ ಉತ್ತೇಜನವನ್ನ ಪಡೆದುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. 12ನೇ ಅಧ್ಯಾಯಕ್ಕೆ ಬರುವಾಗ ಇದು ನಮಗೆ ಅಬ್ರಹಾಮನ ಚರಿತ್ರೆಯ ಆರಂಭ. 1 ರಿಂದ 11 ಅಧ್ಯಾಯಗಳನ್ನ ನಾವು ನೋಡುವಾಗ ಅದರಲ್ಲಿ ದೇವರು ಯಾವ ರೀತಿಯಾಗಿ ಸೃಷ್ಟಿ ಕಾರ್ಯವನ್ನ ಮಾಡಿ ಮುಗಿಸಿದ, ಮುಂದೆ ಏನೇನಾಯ್ತು, ಅಬ್ರಹಾಂ ಹವ್ವಳು ಅವ್ರು ಯಾವ ರೀತಿಯಾಗಿ ದೇವರ ವಿರುದ್ಧವಾಗಿ ನಡೆದ್ರು ಮತ್ತು ಎಷ್ಟು ದೊಡ್ಡ ಹಾನಿಯನ್ನ, ಶಾಪವನ್ನ ಪಡ್ಕೊಂಡ್ರು, ಆ ಏದೇನ್ ತೋಟದಿಂದ ಹೊರಗೆ ಹಾಕಿಸ್ಕೊಂಡ್ರು. ಮುಂದೆ ನಾವು ಕಾಯನ್, ಹೇಬೆಲ್ ಅವರ ವಿಷಯವಾಗಿ ನೋಡ್ತೇವೆ. ಈ ರೀತಿಯಾಗಿ ಮುಂದುವರಿಯುತ್ತದೆ ಈ ಒಂದು ಚರಿತ್ರೆಯ ಆರಂಭ. ನೋಹನ ಕಾಲದಲ್ಲಿ ಯಾವ ರೀತಿಯಾಗಿ ಜಲಪ್ರಳಯ ಆಯ್ತು, ಜನರು ಎಷ್ಟು ಕೆಟ್ಟು ಹೋದ್ರು, ಎಷ್ಟು ದುಷ್ಟರಾದ್ರು, ಎಷ್ಟು ದೇವರ ವಿರುದ್ಧವಾಗಿ ನಡೆದರು, ಜೀವಿಸಿದ್ರು, ಎಲ್ಲ ವಿಷಯಗಳನ್ನ ನಾವು ಈ 1 ರಿಂದ 11 ಅಧ್ಯಾಯಗಳಲ್ಲಿ ನೋಡ್ತೇವೆ. 11ನೇ ಅಧ್ಯಾಯಕ್ಕೆ ನಾವು ಬರುವಾಗ ಈಗಾಗಲೇ ಸಹೋದರಿಯವರು ಓದಿದ್ದಾರೆ ಅದನ್ನ. ಅಲ್ಲಿ ಅವರ ಮನೋಸ್ಥಿತಿ ಯಾವ ರೀತಿಯಾಗಿ ಆಗ್ತದೆ ಎಂಬುದನ್ನ ನಮಗ ಈ ಭಾಗ ತಿಳಿಸ್ತದೆ. ನೋಡ್ರಿ, ಅವ್ರು ಹೇಳ್ತಾರೆ ಏನಂತ ಹೇಳಿ, ಪೂರ್ವ ದಿಕ್ಕಿಗೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಿನಾರ್ ದೇಶದಲ್ಲಿ ಬಯಲು ಸೀಮೆಯ ಹತ್ತಲು ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮೊಳಗೆ, ಬನ್ನಿ ಒಳ್ಳೊಳ್ಳೆ ಸುಟ್ಟೇಟಿಕೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು, ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ನೋಡ್ರಿ, ದೇವರು ಯಾವ ರೀತಿಯಾಗಿ ಅವರನ್ನ ಉಂಟು ಮಾಡಿ ಯಾವ ಉದ್ದೇಶಕ್ಕಾಗಿ ಅವರನ್ನ ಇಟ್ಟನು ಎಂಬುದು ನಿಮಗೆಲ್ಲ ಗೊತ್ತಿದೆ. ಆದ್ರೆ ಮನುಷ್ಯನ ಹೃದಯ ಅದು ಎಷ್ಟು ಕೆಟ್ಟದ್ದಾಗಿದೆ ಎಂಬುದನ್ನ ಈ ಭಾಗ ತಿಳಿಸ್ತದೆ. ದೇವರ ಬಗ್ಗೆ ಅವ್ರಿಗೆ ವಿಚಾರನೇ ಇಲ್ಲ. ಈ ಮಾತುಗಳನ್ನ ನೀವು ನೋಡಿದರೆ ಅದರಲ್ಲಿ ದೇವರು ಎಂಬಂತಹ ವಿಚಾರನೇ ಅಲ್ಲಿಲ್ಲ. ಅವರು ಕೇವಲ ತಮ್ಮ ವಿಷಯವಾಗಿ, ತಮ್ಮ ಯೋಚನೆಗಳು, ತಮ್ಮ ಕಾರ್ಯಗಳು, ತಮ್ಮ ಹೆಸರು, ಇವುಗಳಲ್ಲೇ ಅವರು ಬಳಿ ಹೋಗಿದ್ದಾರೆ. ಎಂಥ ಒಂದು ದುಸ್ಥಿತಿಗೆ ಅವರು ಬಂದಿದ್ದಾರೆ ಎಂಬುದನ್ನ ಈ ಭಾಗ ನಮ್ಗೆ ತಿಳಿಸಿಕೊಡ್ತದೆ. ಇಂಥ ಸ್ಥಿತಿಯಲ್ಲಿರುವಾಗ ಮತ್ತೆ ದೇವರು ಅಲ್ಲಿ ಬರ್ಬೇಕಾಯ್ತು. ಗಾಡ್ ಹ್ಯಾಡ್ ಟು ಇಂಟರ್ಫಿಯರ್. ಎಲ್ಲಿ ದೇವರು ವಿರುದ್ಧವಾಗಿ ಕೆಲಸಗಳು ನಡೀತಿರ್ತವೆ ಅವಾಗ ದೇವರು ಅಲ್ಲಿ ಮಧ್ಯ ಪ್ರವೇಶಿಸಿ ಅಲ್ಲಿ ಅವುಗಳನ್ನ ಸರಿಪಡಿಸುವಂತ ವಿಧಾನ ಸತ್ಯವೇದದಲ್ಲಿ ಮೇಲಿಂದ ಮೇಲೆ ಬರುವುದನ್ನ ನಾವು ನೋಡುತ್ತೇವೆ. ಹೀಗಿರುವಾಗ ನನಗೆ ಈ 12ನೇ ಅಧ್ಯಾಯ ಅಭ್ಯಾಸ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಹಿನ್ನೆಲೆಯಾದಂತಹ 11ನೇ ಅಧ್ಯಾಯ
ನಾವು ನೋಡ್ತೇವೆ. ಸೃಷ್ಟಿ ಆಯ್ತು, ಆದಮ್ ಹವ್ರ ಆಯ್ತು, ನೋಹ ಆಯ್ತು, ಸಂತತಿ ಆಯ್ತು, ಹರಡರಾಯ್ತು, ಎಲ್ಲವುಗಳನ್ನ ನಾವು ನೋಡಿದ್ವಿ. ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆ ಶಿನಾರ್ ಎಂಬಂತ ಪಟ್ಟಣದಲ್ಲಿ ಅಲ್ಲೇ ಅವರು ವಾಸ ಮಾಡಿ ಒಂದು ದೊಡ್ಡ ಪಟ್ಟಣವನ್ನ ಕಟ್ಟೋಣ, ಅದರ ಗೋಪುರ ಎಲ್ಲಿ ಹೋಗ್ಬಿಟ್ಬೇಕು ಅಂತಂದ್ರೆ ಅದು ಆಕಾಶಕ್ಕೆ ಹೋಗ್ಬಿಟ್ಬೇಕು. ಮನುಷ್ಯನ ಒಂದು ಪ್ರಯತ್ನ ಆಕಾಶ ಮುಟ್ಟುವುದು ಅಂದ್ರೆ ದೇವರನ್ನ ಮುಟ್ಬೇಕು ಎನ್ನುವಂತ. ಆದ್ರೆ ಅದನ್ನ ನಾವು ಮುಂದೆ ನೋಡುವಾಗ ಅವರಿಗೆ ಅದು ಸಾಧ್ಯ ಆಗ್ಲಿಲ್ಲ. ಅದು ಫೇಲ್ಡ್, ಅವರು ಸೋತ್ ಹೋದ್ರು, ಬಿದ್ದು ಹೋದ್ರು ಎಂಬುದನ್ನ ಆ ಭಾಗ ನಮಗೆ ತಿಳಿಸ್ಕೊಡ್ತದೆ. ಈ ರೀತಿಯಾಗಿ ಮನುಷ್ಯನ ಪ್ರಯತ್ನದಿಂದ ದೇವರನ್ನ ಮುಟ್ಲಿಕ್ಕೆ ಆಗುವುದಿಲ್ಲ ಎನ್ನುವಂತಹ ಒಂದು ವಿಚಾರ ಮೊದಲೇದಾಗಿ ನಮ್ಮ ಕಣ್ಮುಂದೆ ಈ ಭಾಗ ತಿಳಿಸಿಕೊಡ್ತದೆ. ಮನುಷ್ಯನ ಪ್ರಯತ್ನ ವಿಫಲ. ದೇವರು ದೇವರ ಮಾರ್ಗ ಅದು ಸತ್ಯವಾದದ್ದು ಮತ್ತು ಅದು ನಮಗೆ ನಿಲ್ಲುವಂತಹ ಒಂದು ಮಾರ್ಗ ಆಗಿದೆ ಎಂಬುದನ್ನು ನಾವು ಈ 1-11 ಅಧ್ಯಾಯಗಳಲ್ಲಿ ನೋಡುವವರಾಗಿದ್ದೇವೆ. ಹೀಗೆ ಅವರಲ್ಲಿ ಒಂದು ಸೋಲು ಉಂಟಾಯ್ತು, ಅವರಲ್ಲಿ ಗೊಂದಲ ಉಂಟಾಯ್ತು, ಅವರು ಚದರಿ ಹೋದ್ರು ಎಂಬಂತಹ ಭಾಗ ನಮಗೆ ಇಲ್ಲಿ ತಿಳಿದು ಬರ್ತದೆ 11ನೇ ಅಧ್ಯಾಯದಲ್ಲಿ. ನೋಡ್ರಿ ಏನಾಯ್ತಂತ, ನರಪುತ್ರರು ಕಟ್ಟುತ್ತಿರುವ ಆ ಪಟ್ಟಣವನ್ನು, ಗೋಪುರವನ್ನು ನೋಡುವುದಕ್ಕೆ ಯೆಹೋವನು ಇಳಿದು ಬಂದನು. ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ, ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದ್ರು ಇವರಿಗೆ ಅಸಾಧ್ಯವಲ್ಲ. ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಅವರ ಭಾಷೆಗಳನ್ನ ತಾರುಮಾರು ಮಾಡೋಣ ಬನ್ನಿ ಅಂದನು. ಹಾಗೆ ಮಾಡಿ ಯೆಹೋವನು ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದುರಿಸಿದನು. ಅವರು ಆ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿಬಿಟ್ರು. ಸಮಸ್ತ ಲೋಕದ ಭಾಷೆಯನ್ನು ಯೆಹೋವನು ಅಲ್ಲಿ ತಾರುಮಾರು ಮಾಡಿ ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲಾ ಚದುರಿಸಿದ್ರಿಂದ ಆ ಪಟ್ಟಣಕ್ಕೆ ಬಾಬೆಲ್ ಎಂದು ಹೆಸರಾಯಿತು. ಎಂಥ ಒಂದು ಸೋಲನ್ನ ಮನುಷ್ಯ ತನ್ನ ಪ್ರಯತ್ನದಿಂದ ದೇವರನ್ನ ಮುಟ್ಟುವುದಕ್ಕಾಗಿ ಮಾಡ್ತಾನೆ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಅಷ್ಟು ದೊಡ್ಡ ಗೊಂದಲ ಅಲ್ಲಿ ಉಂಟಾಗ್ತದೆ, ಕನ್ಫ್ಯೂಷನ್. ಅಲ್ಲಿ ಅವರು ಚದರಿ ಹೋಗ್ಬಿಡ್ತಾರೆ. ಈ ರೀತಿಯಾಗಿ ಈ 11ನೇ ಅಧ್ಯಾಯದ ವಿಷಯ ಈ 9 ವಚನಗಳಲ್ಲಿ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. 12ನೇ ಅಧ್ಯಾಯಕ್ಕೆ ಬರುವಾಗ ನಾವು ಏನ್ ನೋಡ್ತೀವಿ ಅಂತಂದ್ರೆ, 12ರಿಂದ 50 ಅಧ್ಯಾಯಗಳನ್ನ ನೋಡುವಾಗ ಅದು ಅಬ್ರಹಾಮ, ಅವನ ಮಕ್ಕಳ ಮತ್ತು ಮೊಮ್ಮಕ್ಕಳ ಒಂದು ಚರಿತ್ರೆ ನಮಗೆ ತಿಳಿಸ್ಕೊಡ್ತದೆ. ದೇವರು ಆತನಿಗೆ ಹೇಳ್ತಾನೆ ಏನಂದ್ರೆ, ಸ್ವದೇಶ ಬಿಡ್ಬೇಕು, ಬಂಧು ಬಳಗ ಬಿಡ್ಬೇಕು, ತಂದೆಯ ಮನೆಯನ್ನು ಬಿಡ್ಬೇಕು, ಹೊಸ ಜೀವನ, ಹೊಸ ಸ್ಥಳ, ಹೊಸ ಕುಟುಂಬ ನಾನು ನಿನಗೆ ಕೊಡ್ತೇನೆ, ನಿನ್ನನ್ನು ಆಶೀರ್ವದಿಸ್ತೇನೆ, ನೀನು ಆಶೀರ್ವಾದ ನಿಧಿಯಾಗಿರ್ತಿ, ನಿನ್ನ ಮೂಲಕವಾಗಿ ಬೇರೆಯವರಿಗೆ ಆಶೀರ್ವಾದ ಸಿಗ್ತದೆ ಎಂಬಂತ ಈ ದೇವರ ಒಂದು ಆಶೀರ್ವಾದವನ್ನ, ದೇವರ ವಾಗ್ದಾನವನ್ನ ಅಬ್ರಹಾಮನು ಪಡೆದುಕೊಂಡದ್ದನ್ನು 12ನೇ ಅಧ್ಯಾಯ 1ರಿಂದ 3 ವಚನಗಳಲ್ಲಿ ನಾವು ಈಗಾಗಲೇ ಓದಿದ್ದೇವೆ ಮತ್ತು ತಿಳಿದಿದ್ದೇವೆ. ಸ್ವಲ್ಪ ಹೊತ್ತು ಈ ವಿಷಯಗಳ ಬಗ್ಗೆ ನಾವು ಅಭ್ಯಾಸ ಮಾಡಿ ಅದರ ಹಿನ್ನೆಲೆ ಏನಂತ ಹೇಳಿ ತಿಳ್ಕೊಂಡು, ಮೊದಲೇ ಒಂದು ವಿಚಾರ ನಮ್ಗೆ ಇಲ್ಲಿ ಬರುವಾಗ, ಅವರು 4ನೇ ವಚನ ಅಂದ್ರೆ 11ನೇ ಅಧ್ಯಾಯ 4ನೇ ವಚನದಲ್ಲಿ ಬಹಳಷ್ಟು ಅರ್ಥಪೂರ್ಣವಾದಂತಹ ವಿಷಯಗಳನ್ನ ನಾವು ಕಂಡುಕೊಳ್ತೇವೆ. ಮೊದಲೇದಾಗಿ ಅವ್ರು ಏನ್ ಮಾಡ್ತಾರಂತಂದ್ರೆ, ತಮ್ಮ ಚತುರತೆ, ತಮ್ಮ ಬುದ್ಧಿಯಿಂದ ಗೋಪುರವನ್ನ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮನುಷ್ಯ ಯಾವಾಗಲೂ ತನ್ನ ಚತುರತೆ ಅಥವಾ ತನ್ನ ಬುದ್ಧಿ ಮತ್ತೆ ಇವೆಲ್ಲವುಗಳನ್ನ ಉಪಯೋಗಿಸಿ ತಾನು ಮಾಡಬೇಕು ಎನ್ನುವಂಥ, ಗೋಪುರ ಕಟ್ಟಬೇಕು, ಪಟ್ಟಣ ಕಟ್ಟಬೇಕು, ಅದರ ಗೋಪುರ ಆಕಾಶಕ್ಕೆ ಮುಟ್ಟುವಂತ ಆಗ್ಬೇಕು ಎನ್ನುವಂತ ಒಂದು ಪ್ರಯತ್ನ ಮನುಷ್ಯನಾಗಿರ್ತದೆ ಯಾವಾಗ. ಈ ರೀತಿಯಾಗಿ ಮನುಷ್ಯ ತನ್ನ ಬುದ್ಧಿ ಮತ್ತೆ ತನ್ನ ಚಾತುರ್ಯ, ತನ್ನ ಸಾಮರ್ಥ್ಯ, ಶಕ್ತಿಯ ಮೇಲೆ ಹಾತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತಹ ವಿಚಾರ ಇಲ್ಲಿ ನಮಗೆ ತಿಳಿದು ಬರ್ತದೆ. ಅದೇ ವಿಚಾರವನ್ನ ನಾವು ಅಬ್ರಹಾಮನ ಜೀವನದಲ್ಲಿ ನೋಡುವಾಗ 12ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಆತನು ನಂಬಿಕೆಯ ಒಂದು ಜೀವಿತವನ್ನ ನಮಗೆ ಪ್ರದರ್ಶಿಸ್ತಾನೆ. ಆತನು ತನ್ನ ಸ್ವಂತ ಶಕ್ತಿ ಆಗ್ಲಿ,
ಅಥವಾ ತನ್ನ ಸ್ವಂತ ಸ್ವತ್ತಾಗ್ಲಿ, ತನ್ನ ಸ್ವಂತ ಸಾಮರ್ಥ್ಯವಾಗ್ಲಿ, ತನ್ನ ಬುದ್ಧಿಯನ್ನಾಗ್ಲಿ ಆತನು ಆತ್ಕೊಳ್ಳದೆ ದೇವರ ಮಾರ್ಗದರ್ಶನಕ್ಕಾಗಿ ಆತನು ಕಾಯ್ದುಕೊಳ್ತಾನೆ ಎಂಬುದನ್ನ ಈ 12ನೇ ಅಧ್ಯಾಯದ ಮೊದಲಿನ 3 ವಚನಗಳು ನಮ್ಗೆ ತಿಳಿಸ್ಕೊಡ್ತವೆ. ನೋಡ್ರಿ, ಇಲ್ಲಿ ಎಷ್ಟು ಹೋಲಿಕೆ ನಾವು ಮಾಡುವಾಗ ಅವು ಎಷ್ಟು ಭಿನ್ನವಾಗಿವೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಅವರ ವಿಚಾರಗಳು ಅಂದ್ರೆ ದೇವರನ್ನ ಬಿಟ್ಟು ಮಾಡುವಂತಹ ಜನರ ವಿಚಾರ ಹೇಗಿದೆ, ದೇವರನ್ನ ಆತ್ಕೊಂಡು ಇರುವಂತಹ ವ್ಯಕ್ತಿಯ ಜೀವನ ಹೇಗಿದೆ, ಅವನ ವಿಚಾರ ಹೇಗಿದೆ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಮನುಷ್ಯ ವಿಚಾರಗಳಲ್ಲಿ ಅಬ್ರಹಾಮನು ಹೂತುಕೊಳ್ಳದೆ ಅಂದ್ರೆ ಅದರಲ್ಲೇ ಮುಳುಗಿ ಹೋಗದೆ ಆತನು ಏನ್ ಮಾಡ್ತಾನಂತಂದ್ರೆ ದೇವರನ್ನ ನಂಬ್ತಾನೆ, ದೇವರ ಮಾತಿಗೆ ಆತನು ಬೆಲೆ ಕೊಡ್ತಾನೆ, ಗೌರವ ಕೊಡ್ತಾನೆ, ದೇವರ ಕರೆಯಿಕೆಗೆ ಆತನು ಹೋಗೊಡ್ತಾನೆ ಎಂಬುದನ್ನ ಈ 12ನೇ ಅಧ್ಯಾಯ ನಮಗೆ ತಿಳಿಸ್ಕೊಡ್ತಾನೆ. ಈ ರೀತಿಯಾಗಿ ಮೊದಲೇ ಒಂದು ವ್ಯತ್ಯಾಸ ಹೋಲಿಕೆ ಮಾಡುವಾಗ ಅಲ್ಲಿ ನಾವು ಈ ಒಂದು ವಿಚಾರವನ್ನ ಕಂಡುಕೊಂಡಿದ್ದೇವೆ. ಎರಡನೇ ಒಂದು ವಿಚಾರ ನಮ್ಮ ಮುಂದೆ ಬರುವಂತದ್ದು ಯಾವ್ದಂತಂದ್ರೆ, ಅವರ ಒಂದು ತಲೆಯಲ್ಲಿ ಏನಿತ್ತಂತಂದ್ರೆ ತಮ್ಮ ಹೆಸರು ಮೇಲೆ ಬರ್ಬೇಕು, ತಮಗೆ ಗೌರವ ಸಿಗ್ಬೇಕು, ತಮಗೆ ಘನತೆ ಉಂಟಾಗ್ಬೇಕು, ತಮ್ಮ ಮಾತಿನಲ್ಲಿ ಅವ್ರ ಪ್ರಯತ್ನ ಸೂಚಿಸ್ತಾ ಇರುವುದನ್ನ ಈ 4ನೇ ವಚನ ನಮಗೆ ತಿಳಿಸ್ಕೊಡ್ತದೆ. ಮನುಷ್ಯನ ವಿಚಾರಗಳು ಯಾವಾಗಲೂ ಏನಿರ್ತಾವಂತಂದ್ರೆ ನನ್ನ ಹೆಸರು ಮೇಲೆ ಬರ್ಬೇಕು, ನಾನು ದೊಡ್ಡವ, ನನಗೆ ಗೌರವ ಸಿಗ್ಬೇಕು, ನನಗೆ ಘನತೆ ಉಂಟಾಗ್ಬೇಕು ಎಂಬಂತ ವಿಚಾರ ಮನುಷ್ಯನ ತಲೆಯಲ್ಲಿ ಯಾವಾಗ್ಲೂ ಇರ್ತದೆ. ಆದರೆ ಅಬ್ರಹಾಮನ ಜೀವಿತವನ್ನ ನಾವು ನೋಡುವಾಗ ದೇವರನ್ನು ನಂಬಿದ ಆತನು ತನ್ನ ಹೆಸರಿಗಾಗಿ ಆತನು ಯೋಚಿಸಲಿಲ್ಲ, ಆದ್ರೆ ದೇವರ ಗೌರವಕ್ಕಾಗಿ ಆತನು ವಿಚಾರ ಮಾಡುವಂತಹ ವ್ಯಕ್ತಿ ಆಗಿದ್ದನು ಅಂತೇಳಿ ನಾವು ಅವನ ಜೀವನದ ಬಗ್ಗೆ ಓದುವಾಗ ತಿಳ್ಕೊಡ್ತೇವೆ. He never thought about himself. He always thought about the glory of God. ದೇವರಿಗೆ ಮಹಿಮೆ ಉಂಟಾಗಬೇಕು, ಗೌರವ ಉಂಟಾಗಬೇಕು ಎಂಬಂತಹ ಒಂದು ಜೀವಿತವನ್ನ ಜೀವಿಸಿದಂತಹ ವ್ಯಕ್ತಿ ಅಬ್ರಹಾಮನಾಗಿದ್ದ. ಅವನ ಮೂಲಕವಾಗಿ ಇಡೀ ಜಗತ್ತಿಗೆ ಆಶೀರ್ವಾದ ಉಂಟಾದದ್ದನ್ನು ಸಹ ನಾವು ಆ ಭಾಗದಲ್ಲಿ ಓದ್ತೇವೆ. ಈ ರೀತಿಯಾಗಿ ಎರಡನೇ ಒಂದು ವ್ಯತ್ಯಾಸ ಯಾವುದಂತಂದ್ರೆ, ನನ್ನ ಹೆಸರು, ನನಗೆ ಗೌರವ, ನನಗೆ ಮೊದಲೇ ಸ್ಥಾನ, ನನಗೆ ಎಲ್ಲ ಸಿಗಬೇಕು ಎನ್ನುವಂತಹ ವಿಚಾರ ದೇವರನ್ನು ಬಿಟ್ಟು ಜೀವಿಸುವಂತಹ ಜನರ ಸ್ಥಿತಿ ಆಗಿತ್ತು. ಆದ್ರೆ ದೇವರನ್ನೇ ಅವಲಂಬಿಸಿ, ದೇವರನ್ನೇ ನಂಬಿ ಬಾಳುವಂತ ಅಬ್ರಹಾಮನ ಜೀವನ ಏನಾಗಿತ್ತಂತಂದ್ರೆ, ದೇವರ್ ಫಸ್ಟ್, ಗಾಡ್ ಫಸ್ಟ್, ದೆನ್ ಮೀ ಎಂಬುದಾಗಿ ಇರುವಂತಹ ಅವನ ಹೋಲಿಕೆ ಮಾಡುವಾಗ ಕಂಡು ಬರುವಂತಹ ವ್ಯತ್ಯಾಸ. ಮೂರನೇದಾಗಿ ಏನಾಗ್ತದೆ ಅಂತಂದ್ರೆ, ಕಟ್ಟುವವರು ಏನ್ ವಿಚಾರ ಮಾಡ್ತಾರಂತಂದ್ರೆ, ಇದೇ ಸ್ಥಳದಲ್ಲಿ ನಾವು ಇದ್ಬಿಡೋಣ, ನಾವು ಹಗಲುದ್ ಬೇಡ, ಲೆಟ್ಸ್ ಆಲ್ ಬಿ ಹಿಯರ್ ಓನ್ಲಿ ಎಂಬಂತ ವಿಚಾರ ಅಲ್ಲಿ ಅವರದಾಗಿತ್ತು ಎಂಬುದನ್ನ 4ನೇ ವಚನದಲ್ಲಿ ಒಂದು ಭಾಗ ನಮಗೆ ತಿಳಿಸ್ತದೆ. ಎಲ್ಲಾ ವಿಚಾರಗಳು 4ನೇ ವಚನದಲ್ಲಿಯೇ ಇವೆ. ನೀವು ಆಮೇಲೆ ಓದ್ರಿ, ನನ್ ಸಮಯ ಇಲ್ಲ ಅಂತ ಹೇಳಿ ನಾನು ಹೆಚ್ಚು ಇದನ್ನ ಓದ್ತಾ ಇಲ್ಲ ಮೇಲ್ಮೇಲೆ. ಅಲ್ಲಿ ಅವ್ರು ಏನು ಯೋಚಿಸ್ತಾ ಇದ್ದಾರಂತ, ಇಲ್ಲೇ ಇದ್ದು ಬಿಡೋಣ ನಾವು, ಲೆಟ್ ಅಸ್ ಸ್ಟೇ ಟುಗೆದರ್ ಇನ್ ದಿಸ್ ಪ್ಲೇಸ್ ಓನ್ಲಿ. ಎಲ್ಲಿ ಹೋಗುದ ಬೇಡ, ಇಲ್ಲೇ ಮನೆ ಕಟ್ಟುದು, ಇಲ್ಲೇ ಗೋಪುರ ಹೋಗಿ ಆಕಾಶ ಮುಟ್ಸುದು, ಇಲ್ಲೇ ಇದ್ಬಿಡುವುದು ಎಂಬಂತಹ ಒಂದು ವಿಚಾರದಲ್ಲಿ ಅವ್ರು ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಅದೇ ಪುಸ್ತಕ ಅಂದ್ರೆ ಆದಿಕಾಂಡ ಪುಸ್ತಕದಲ್ಲಿ ನಾವು ಒಂದು ವಚನ ಓದ್ತೇವೆ. ಮೊದಲನೇ ಅಧ್ಯಾಯ 28ನೇ ವಚನದಲ್ಲಿ ದೇವರೇನ್ ಹೇಳ್ತಾರೆ ನೋಡ್ರಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನ ವಶ ಮಾಡಿಕೊಳ್ಳಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನ ವಶ ಮಾಡಿಕೊಳ್ಳಿರಿ. ಇದು ದೇವರ ಇಚ್ಛೆ. ಆದ್ರೆ ಈ ಜನರು, ದೇವರನ್ನ ಬಿಟ್ಟು ಇರುವಂತಹ ಜನರು, ಅವ್ರೇನು ಹೇಳ್ತಾ ಇದ್ದಾರಂತಂದ್ರೆ, ಭೂಮಿಯ ಮೇಲೆ ಚದುರುವುದಕ್ಕೆ ಆಸ್ಪದನೇ ಆಗುವುದಿಲ್ಲ, ನಾವು ಇಲ್ಲಿ ಮನೆ ಕಟ್ಟಿದ್ಬಿಟ್ರೆ ಎಲ್ಲಾರು ಕೂಡ ಇಲ್ಲೇ ಇದ್ಬಿಡುದು. ದೇವ್ರು ಹೇಳ್ತಾನೆ, ಭೂಮಿಯಲ್ಲೆಲ್ಲ ನೀವು ಹೋಗ್ರಿ, ಅದನ್ನ ವಶ ಮಾಡಿಕೊಳ್ರಿ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾನೆ. ಆದ್ರೆ ಇವ್ರು ಏನ್ ಹೇಳ್ತಾ ಇದ್ದಾರೆ, ಇಲ್ಲೇ ಇದ್ದು ಬಿಡೋಣ, ಹೊರಗೆ ಹೋಗ್ಲಿಕ್ಕೆ ಆಸ್ಪದನೇ ಆಗುದಿಲ್ಲ ಅನ್ನುವಂತಹ ಒಂದು ವಿಚಾರ ದೇವರನ್ನ ಬಿಟ್ಟು ಜೀವಿಸುವಂತಹ ವ್ಯಕ್ತಿಗಳ ಒಂದು ಸ್ಥಿತಿಯನ್ನ ನಮಗೆ ತೋರಿಸ್ಕೊಡ್ತದೆ.
ಅದೇ ರೀತಿಯಾಗಿ ನಾವು ಅಬ್ರಹಾಮನ ಜೀವಿತಕ್ಕೆ ನಾವು ಹೋಲಿಕೆಯಲ್ಲಿ ನೋಡುವಾಗ ದೇವರನ್ನು ನಂಬಿದ ಅವನು ಏನ್ ಮಾಡ್ದ ಅಂತಂದ್ರೆ ಅವನು ಆ ದೇವರು ಅವನನ್ನು ಕರೆಯುವಾಗ ಹೋಗ್ಲಿಕ್ಕೆ ಸಿದ್ಧ ಆಗಿದ್ದಾನೆ. ಈಸ್ ರೆಡಿ. ದೇವ್ರು ಹೇಳ್ತಾನ ಅವನ್ ಏನೇ 3 ವಿಷಯಗಳನ್ನ ಬಿಡಂತ ಹೇಳ್ತಾನೆ ದೇವ್ರು ಅವನಿಗೆ. ಮೊದಲನೇದಾಗಿ ನೀನು ಸ್ವದೇಶವನ್ನ ಬಿಡ್ಬೇಕು, ನೀನಿರುವಂತಹ ಸ್ಥಳವನ್ನು ಬಿಡ್ಬೇಕು, ಸ್ವದೇಶ ಬಿಡೋ. ಎರಡನೇದಾಗಿ ಬಂಧು ಬಳಗ ಅಂದ್ರೆ ಎಲ್ಲಾ ಸಂಬಂಧಿಕರನ್ನ ನೀನು ಬಿಡ್ಬೇಕು, ತಂದೆಯ ಮನೆಯನ್ನು ಬಿಟ್ಟು ಬಿಡ್ಬೇಕು. ಯುವರ್ ಓನ್ ಹೌಸ್ ಯು ಹ್ಯಾವ್ ಟು ಲೀವ್ ಫಾರ್ ಮೈ ಸೇಕ್ ಎಂಬುದಾಗಿ ಅಬ್ರಾಹ್ಮನಿಗೆ ದೇವರು ಹೇಳುವಾಗ ಎಲ್ಲ ಬಿಟ್ಟ, ಅವನು ಸ್ವದೇಶನೂ ಬಿಟ್ಟ, ಬಂಧು ಬಳಗನೂ ಬಿಟ್ಟ, ತಂದೆಯ ಮನೆಯನ್ನು ಬಿಟ್ಟ, ಆತನು ಹೊರಟು ಹೋದ ಎಂಬುದಾಗಿ ಆ ಭಾಗದ ಮುಂದಿನ ಭಾಗ ನಮ್ಗೆ ತಿಳಿಸ್ಕೊಡ್ತದೆ. ಈ ರೀತಿಯಾಗಿ 3ನೇ ಒಂದು ಡಿಸ್ಟಿಂಕ್ಟ್ ಡಿಫರೆನ್ಸ್ ಅವರಲ್ಲಿ ಕಂಡು ಬರುವಂತಹ ವ್ಯತ್ಯಾಸ ಏನಾಗಿತ್ತು ಅಂತ ಹೇಳಿ ನಾವು ಇಲ್ಲಿ ನೋಡ್ತೇವೆ. ಅದೇನಂತಂದ್ರೆ ಅವರು ಇದ್ದ ಸ್ಥಳದಲ್ಲಿಯೇ ಇರಬೇಕು ಎಂಬಂತಹ ವಿಚಾರದಿಂದ ತಮ್ಮ ಕೆಲಸಕ್ಕೆ ಕೈ ಹಾಕಿದರು. ಆದ್ರೆ ಅಬ್ರಹಾಮನಾದ್ರು ದೇವರ ಚಿತ್ತ ಏನ್ ಹೇಳ್ತಾನೆ, ಭೂಮಿಯಲ್ಲೆಲ್ಲ ಹರಡಿಕೊಳ್ರಿ, ಅದನ್ನ ನೀವು ವಶಪಡಿಸ್ಕೊಳ್ರಿ ಎಂಬುದಾಗಿ ಹೇಳಿದಂತ ಮಾತಿಗನುಸಾರವಾಗಿ ದೇವರ ಕರೆಯುವಿಕೆಗೆ ಆತನು ಓಗೊಟ್ಟು ತನ್ನ ಸ್ಥಳವನ್ನ ಬಿಡ್ತಾನೆ, ಬಂಧು ಬಳಗವನ್ನ ಬಿಡ್ತಾನೆ, ತಂದೆಯ ಮನೆಯನ್ನ ಬಿಡ್ತಾನೆ, ಹೊರಟು ಹೋಗ್ತಾನೆ ಎಂಬುದಾಗಿ ನಾವು 12ನೇ ಅಧ್ಯಾಯದಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ. ಈ ರೀತಿಯಾಗಿ ಈ 2 ಗುಂಪಿನ ಜನರಲ್ಲಿ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ ಎಂಬುದನ್ನ ನಮಗೆ ಈ ಭಾಗ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ನಾಲ್ಕನೇ ಒಂದು ವ್ಯತ್ಯಾಸ ಏನಂತಂದ್ರೆ 4ನೇ ವಚನದಲ್ಲಿ ಬರುವಂತದ್ದು ಅದೇನು ಹೇಳ್ತದೆ ಅಂತಂದ್ರೆ, ಕಾಯ್ದ ಸ್ಥಳದಲ್ಲಿಯೇ ನಾವು ಇರ್ಬೇಕು. ಅಂದ್ರೆ ಇಲ್ಲಿ ಹೇಳ್ತಾ ನೋಡ್ರಿ, ಇಲ್ಲೇ ಇದ್ ಬಿಡ್ಬೇಕು, ನಾವು ಕಾಯ್ದುವಂತಹ ಸ್ಥಳದಲ್ಲಿ ನಾವು ಇದ್ದು ಇರ್ಬೇಕು ಎಂಬುದಾಗಿ ಆತನು ಅವರು ಹೇಳ್ತಾ ಇದ್ದಾರೆ ತಮ್ಮೊಳಗೆ. ಅಂದ್ರೆ ನಾವು ಹೊಸ ಸಂಬಂಧನೇ ಬೇಡ, ಲೆಟ್ ಸ್ಟೇ ಹಿಯರ್ ಓನ್ಲಿ. ಇದೇ ಸ್ಥಳದಲ್ಲಿ ಇದ್ದುಕೊಂಡು ನಾವು ಜೀವಿಸ್ಬಿಡೋಣ. ಯಾವ ಹೊಸ ಸಂಬಂಧವೂ ಬೇಡ, ಹೊಸ ಸ್ಥಳನೂ ಬೇಡ, ಹೊಸ ವಿಚಾರಗಳು ಅಂದ್ರೆ ಬೇರೆ ಸ್ಥಳದ ವಿಚಾರ ಬೇಡ. ಇಲ್ಲೇ ನಾವು ಇದ್ದು ಇಲ್ಲೇ ನಾವು ನಮ್ಮ ಆಯುಷ್ಯ ಕಳೆಯೋಣ ಎಂಬಂತಹ ವಿಚಾರದಿಂದ ಅವರು ತಮ್ಮೊಳಗೆ ಮಾತಾಡ್ತಾ ಇದ್ದಾರೆ. ದೇವರ ವಿಚಾರಗಳು ಏನಾಗಿತ್ತು ಅಂತಂದ್ರೆ, ಹೊಸ ಸಂಬಂಧ ನೀವು ಮಾಡಿಕೊಂಡು ನೀವು ಲೋಕದ ಕಡೆಗೆ ನೀವು ಹರಡಬೇಕು ಎಂಬುದಾಗಿ ದೇವರ ಒಂದು ವಿಚಾರ ನಮಗೆ ಈಗಾಗಲೇ ಓದಿದಂತಹ ಭಾಗದಲ್ಲಿ ನಾವು ನೋಡಿದ್ದೇವೆ. ಅದೇ ರೀತಿಯಾಗಿ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಆತನು ಯಾವ ರೀತಿಯಾಗಿ ಆ ಸ್ಥಳ ಬಿಟ್ಟು ಹೊರಟು ಹೋದ ಅಬ್ರಹಾಮನು. 15ನೇ ಅಧ್ಯಾಯಕ್ಕೆ ಬರುವಾಗ 5ನೇ ವಚನದಲ್ಲಿ ಸಹ ನಾವು ನೋಡ್ತೇವೆ ಏನಂತೇಳಿ, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸು, ನಿನ್ನಿಂದ ಆದ್ರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಎಂಬುದಾಗಿ ದೇವರು ಆತನಿಗೆ ಒಂದು ದೊಡ್ಡ ವಾಗ್ದಾನವನ್ನ ಮಾಡುವುದರ ವಿಷಯ ನಮಗೆ ಇಲ್ಲಿ ತಿಳಿಸ್ಕೊಡ್ತಾನೆ. ಈ ರೀತಿಯಾಗಿ ಅಬ್ರಹಾಮನು ಅದೇ ಸ್ಥಳದಲ್ಲಿ ಉಳಿಲಿಲ್ಲ, ಆದ್ರೆ ದೇವರ ಒಂದು ಕರೆಯುವಿಕೆಗೆ ಓಗೊಟ್ಟು ಆತನು ಏನ್ ಮಾಡ್ತಾ ಅಂತಂದ್ರೆ ಹೊರಟು ಹೋಗ್ತಾನೆ. ಹೊಸ ಸಂಬಂಧಗಳಾಗ್ತವೆ. ಆಮೇಲೆ ದೇವರ ಒಂದು ದೊಡ್ಡ ವಾಗ್ದಾನ ಅವನಿಗೆ ಸಿಗ್ತದೆ. ಏನಂತ ಹೇಳಿ, ನಿನ್ನ ಸಂತಾನ ಏನಂತಂದ್ರೆ ಆಕಾಶದ ನಕ್ಷತ್ರಗಳ ಹಾಗೆ ಆಗ್ತವೆ ಎಂಬುದಾಗಿ ದೇವರು ಅವನಿಗೆ ಹೇಳುವಂತಹ ಒಂದು ವಿಚಾರ ನೋಡುವಾಗ ಎಷ್ಟು ಅದ್ಭುತವಾದಂತಹ ಸಂಗತಿಗಳನ್ನ ಅಬ್ರಹಾಮನು ತನ್ನ ಜೀವನದಲ್ಲಿ ಅನುಭವಿಸ್ತಾ ಇದ್ದಾನೆ. ದೂರ ದೇಶಕ್ಕೆ ಹೋಗ್ತಾನೆ, ಅನ್ಯರ ಮಧ್ಯೆ ಇರ್ತಾನೆ, ಆದರೆ ಅವನ ಸಂಬಂಧ ಹೇಗಿರ್ತದೆ ಅಂತಂದ್ರೆ ಸಂಬಂಧ ಒಳ್ಳೇದಾದಂತಹ ಸಂಬಂಧ ಆಗಿರ್ತದೆ. ಹಿಸ್ ರಿಲೇಶನ್ಶಿಪ್ ವಿತ್ ಅದರ್ಸ್ ವಾಸ್ ವೆರಿ ಗುಡ್. ಅವನು ಯಾರು ಕೂಡ ಜಗಳ ಮಾಡ್ದ ಅಥವಾ ತಂಟೆ ಮಾಡ್ದ ಅಥವಾ ಯುದ್ಧ ಮಾಡ್ದ ಕಾದಾಡ್ದ ಎಂಬುದಾಗಿ ನಾವು ನೋಡುದಿಲ್ಲ. ಆದ್ರೆ ಲೋಟನ ಸಲುವಾಗಿ ಅವನು ಮಾಡ್ತಾನೆ, ಆ ಮಾತು ಬೇರೆ. ಆದ್ರೆ ತನ್ನ ಸಲುವಾಗಿ ಆತನ ಮಾಡುದಿಲ್ಲ. ಅಂದ್ರೆ ಆತನ ಜೀವನ ಹೇಗಿತ್ತಂತಂದ್ರೆ ದೇವರ ಚಿತ್ತಕ್ಕೆ ಒಳಗಾದಂತ, ದೇವರ ಮೇಲೆ ನಂಬಿಕೆ ಇಟ್ಟು ಜೀವಿಸಿದಂತ ಮಾದರಿಯ ಒಂದು ಜೀವಿತ, ಅದು ಶ್ಲಾಘನೀಯವಾದಂತಹ ಒಂದು ಜೀವಿತ, ನಂಬಿಕೆಯ ಜೀವಿತ, ಅವಲಂಬನೆಯ ಜೀವಿತವನ್ನ ಅಬ್ರಹಾಮನಲ್ಲಿ ನಾವು ಕಂಡುಕೊಳ್ಳುವರಾಗಿದ್ದೇವೆ. ಎಷ್ಟು ವ್ಯತ್ಯಾಸಗಳನ್ನ ಈ 2 ಗುಂಪಿನ ಜನರಲ್ಲಿ ನಾವು ನೋಡುವವರಾಗಿದ್ದೇವೆ. 5ನೇ ಒಂದು ಕೊನೆಯ ಒಂದು ವ್ಯತ್ಯಾಸವನ್ನ ನಾವು ಇಲ್ಲಿ ನೋಡುವುದು ಏನಂತಂದ್ರೆ, ಅದು ಅವರು ಅಲ್ಲಿ ಆ ಒಂದು ಗೋಪುರವನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಅವರು ಮುಂದಿನ ವಿಚಾರವಾಗಿ ಯೋಚಿಸಲಿಲ್ಲ.
ದೇ ಡಿಡ್ ನಾಟ್ ಥಿಂಕ್ ಅಬೌಟ್ ದ ಫ್ಯೂಚರ್. ನೆಕ್ಸ್ಟ್ ಜನರೇಷನ್, ಮುಂದಿನ ಪೀಳಿಗೆಗೆ ನಾವು ಮಾಡುವಂತದ್ದು ಕಾರ್ಯ ಅಥವಾ ಇಲ್ಲವೋ, ಅದರಿಂದ ಅವರಿಗೆ ಉಪಯೋಗ ಆಗ್ತದೋ ಅಥವಾ ಇಲ್ಲವೋ ಎಂಬಂತ ಒಂದು ವಿಚಾರ ಅವರಲ್ಲಿ ಇಲ್ಲ ಅಂತ ಹೇಳಿ ಅವರ ಮಾತುಗಳಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ದೇ ವರ್ ನಾಟ್ ಕನ್ಸರ್ನ್ಡ್ ಅಬೌಟ್ ದ ಫ್ಯೂಚರ್ ಜನರೇಷನ್. ಆದ್ರೆ ಅಬ್ರಹಾಮನ ಜೀವನದಲ್ಲಿ ನೋಡುವಾಗ ಅಬ್ರಹಾಮನ ಏನಾಗಿದ್ದಾನಂತಂದ್ರೆ ಆತನ ಮುಂದಿನ ಪೀಳಿಗೆಯ ವಿಷಯವಾಗಿಯೂ ಸಹ ಆತನು ವಿಚಾರ ಮಾಡುವಂತ ವ್ಯಕ್ತಿ ಆಗಿದ್ದಾನೆ. ಅಂದ್ರೆ ದೇವರ ಕರೆಯುವಿಕೆಗೆ ಆತನು ಹೋಗೊಟ್ಟ ಮೇಲೆ ದೇವರು ಅವನ ಮುಂದಿನ ಪೀಳಿಗೆಯನ್ನ ಯಾವ ರೀತಿಯಾಗಿ ಉಪಯೋಗಿಸ್ತಾನೆ ಎಂಬುದನ್ನ ಅವನ ಜೀವನದಲ್ಲಿ ನಾವು ಕಂಡುಕೊಳ್ತೇವೆ. ಅವನ ಮೂಲಕವಾಗಿ ಜಗತ್ತಿಗೆ ಬೇಕಾದಂತಹ ರಕ್ಷಣೆಯನ್ನ ಅನುಗ್ರಹಿಸುವುದನ್ನ ನಾವು ಯೇಸು ಸ್ವಾಮಿಯವರ ಮೂಲಕವಾಗಿ ನಾವು ನೋಡ್ತೇವೆ. ಯೇಸು ಸ್ವಾಮಿಯವರು ಸಹ ಬ್ರಾಹ್ಮಣ ಅವನ ಮನೆತನದಿಂದಲೇ ಅವನ ಒಂದು ವಂಶಾವಳಿಯಿಂದಲೇ ಬಂದಂಥವರಾಗಿದ್ದಾರೆ ಎಂಬುದನ್ನ ಸಹ ನಾವು ಈ ಭಾಗದಿಂದ ಸ್ಪಷ್ಟವಾಗಿ ತಿಳ್ಕೊಳ್ತೀವಿ. ಅಂದ್ರೆ ಯಾವ ರೀತಿಯಾಗಿ ಅಬ್ರಹಾಮನು ಆಶೀರ್ವಾದ ನಿಧಿಯಾದನು, ತನ್ನ ಜನರಿಗಷ್ಟೇ ಅಲ್ಲ ಇಡೀ ಜಗತ್ತಿಗೆ ಆತನು ಆಶೀರ್ವಾದ ನಿಧಿಯಾದನು ಎಂಬುದನ್ನ ಅವನ ಜೀವನವೇ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಳ್ತದೆ. ಅದು ದೇವರ ಒಂದು ವಾಗ್ದಾನವಾಗಿತ್ತು. ಯಾವಾಗ ಅಂತಂದ್ರೆ ದೇವರು ಅವನನ್ನ ಕರೆದಾಗ ಮತ್ತು ದೇವರ ಕರೆಯುವಿಕೆಗೆ ಆತನು ಹೋಗೊಟ್ಟಾಗ. ಈ ರೀತಿಯಾಗಿ ಸ್ಪಷ್ಟವಾದಂತಹ ಈ 5 ವಿಷಯಗಳನ್ನ ಈ 2 ಗುಂಪುಗಳ ಜನರಲ್ಲಿ ನಾವು ನೋಡುವವರಾಗಿದ್ದೇವೆ. ಹೀಗೆ ನಮ್ಮ ಈ ವರ್ಷದ ಆರಂಭ ನಾವು ಮಾಡಿದ್ದೇವೆ ಈಗಾಗಲೇ. ಆಲ್ರೆಡಿ 6 days 6 ದಿವಸ ಹೋಗ್ಬಿಟ್ಟು. ಆದ ಕಾರಣ ನಮ್ಮ ಜೀವನ ಅದು ಹೇಗಿರಬೇಕಾದದ್ದು ಎಂಬುದನ್ನ ಇವತ್ತಿನ ಧ್ಯಾನ ನಮಗೆ ತಿಳಿಸ್ಕೊಡ್ತದೆ. ಈ ಲೋಕದ ಜನರ ಹಾಗೆ ನಾವು ಇರ್ಬೇಕಾ, ಅಥವಾ ದೇವರನ್ನ ನಂಬಿ ದೇವರಿಗೆ ವಿಧೇಯನಾಗಿ ದೇವರ ಕರೆಯುವಿಕೆಗೆ ಹೋಗೊಟ್ಟು ಹೋದಂತ ಅಬ್ರಾಹ್ಮನ ಹಾಗೆ ನಮ್ಮ ಜೀವನ ಇರಬೇಕು ಎಂಬುದು ನಮ್ಮ ಮುಂದೆ ಇರುವಂತಹ ಒಂದು ಪ್ರಶ್ನೆ. ಆ ಜನರಲ್ಲಿ ಏನಾಯ್ತು? ದೇವರನ್ನ ಬಿಟ್ಟು ತಮ್ಮ ಜೀವನವನ್ನ ಜೀವಿಸಿದಂತಹ ಜನರ ಸ್ಥಿತಿ ಏನಾಯ್ತು ಎಂಬುದು ನಿಮ್ಮೆಲ್ಲರಿಗೂ ಗೊತ್ತಿದೆ. ದೇವರು ಅವರನ್ನ ಜೀವಿಸ್ಲಿಕ್ಕೆ ಅಂದ್ರೆ ಅವರ ಯೋಜನೆಗಳನ್ನ ಫಲಿಸಲಿಕ್ಕೆ ಕೊಡ್ಲಿಲ್ಲ. ದೇವರು ಅವರ ಭಾಷೆಗಳನ್ನ ತಾರುಮೇರು ಮಾಡ್ಬಿಟ್ಟ. ಅವರು ಚದರಿ ಹೋಗ್ಲೇಬೇಕಾಯ್ತು. ಆ ಗೋಪುರನು ಕಟ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಅಂದ್ರೆ ಮನುಷ್ಯ ಮಾತ್ರದ ಯೋಜನೆಗಳನ್ನ ಯಾವಾಗಲೂ ನಾವು ಯಾವ ರೀತಿಯಾಗಿ ಅವು ಫೇಲ್ ಆಗ್ತವೆ ಎಂಬುದನ್ನ ಈ ಭಾಗ ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ನಮ್ಮ ಜೀವಿತ ಅದು ದೇವರಿಗೆ ಒಪ್ಪಿಸಿಕೊಟ್ಟಂತಹ ಜೀವಿತ, ದೇವರ ಮೇಲೆ ನಂಬಿಕೆ ಇಟ್ಟಂತಹ ಜೀವಿತ, ದೇವರಿಗೆ ವಿಧೇಯತೆಯ ಜೀವಿತ, ದೇವರನ್ನ ನಂಬಿ ನಾವು ಆತನಿಗೆ ಒಳಗಾದಂತಹ ಒಂದು ಜೀವಿತ ಆಗಿರುವಾಗ ಅದರಲ್ಲಿ ಖಂಡಿತವಾದಂತಹ ಆಶೀರ್ವಾದ ನಮಗಷ್ಟೇ ಅಲ್ಲ ಇತರರಿಗೂ ಸಹ ಇರ್ತದೆ. ನಾವು ಸಹ ಆಶೀರ್ವಾದ ನಿಧಿಗಳಾಗಿರ್ತೇವೆ ಎಂಬುದನ್ನ ನಾವು ಬ್ರಾಹ್ಮಣ ಜೀವನದಲ್ಲಿ ದೇವರ ಕರೆಯುವಿಕೆಯಲ್ಲಿ ಕಂಡುಕೊಳ್ತೇವೆ. ಈ ವರ್ಷದಲ್ಲಿ ದೇವರು ಸಹ ನಮ್ಮನ್ನು ಕರೀತಾ ಇದ್ದಾನೆ. ದೇವರು ನಮಗೆ ತನ್ನ ವಾಗ್ದಾನಗಳನ್ನು ಕೊಡ್ತಾ ಇದ್ದಾನೆ. ದೇವರು ತನ್ನ ಮಾತುಗಳನ್ನು ನಮಗೆ ತಿಳಿಸ್ತಾ ಇದ್ದಾನೆ. ನಾವು ಯಾವ ರೀತಿಯಾಗಿ ಆತನಿಗೆ ಹೋಗ್ಬಿಡ್ಬೇಕು ಎನ್ನುವಂಥದ್ದು ನಮ್ಮ ಮುಂದೆ ಇರುವಂತಹ ಒಂದು ಪ್ರಶ್ನೆ. ನಾವು ಆತನಿಗೆ ಹೋಗ್ಕೊಟ್ರೆ ಆತನು ಖಂಡಿತವಾಗಿ ನಮ್ಮನ್ನ ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾನೆ. ಅಬ್ರಹಾಮನ ಜೀವಿತವನ್ನು ನೋಡಿದರೆ ಯಾವ ರೀತಿಯಾಗಿ ಆತನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಇಟ್ ವಾಸ್ ನಾಟ್ ಎನ್ ಈಸಿ ಥಿಂಗ್ ಎಟ್ ಆಲ್. ಅದು ಒಂದು ಸುಲಭವಾದಂತಹ ಒಂದು ಕೆಲಸ ಆಗಿರ್ಲಿಲ್ಲ. ಆದ್ರೂ ಕೂಡ ಅಬ್ರಹಾಮನು ತನ್ನ ಯಜಮಾನ ಅಂದ್ರೆ ತನ್ನ ದೇವರ ಮೇಲೆ ಇಟ್ಟಂತಹ ನಂಬಿಕೆಯಿಂದ ಅಂತಹ ಕಠಿಣವಾದ ಜೀವಿತವನ್ನ ಸುಲಭವಾಗಿ ಜೀವಿಸಿದ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ದೇವರ ವಿರುದ್ಧವಾಗಿ ಎಂದಿಗೂ ಆತನು ಮಾತಾಡೋದಿಲ್ಲ. ದೇವರು ಅವನಿಗೆ 100 ವರ್ಷಗಳವನಾದಾಗ ಒಬ್ಬ ಗಂಡು ಮಗನನ್ನು ಕೊಡ್ತಾನೆ. ಕೊಟ್ಟ ಮೇಲೆ ಮತ್ತೆ ಅವನಿಗೆ ಹೇಳ್ತಾನೆ, ಹೋಗಿ ಇವನನ್ನ ನೀನು ಯಜ್ಞವಾಗಿ ಅರ್ಪಿಸು ಎಂಬುದಾಗಿ ಹೇಳುವಾಗ ದೇವರ ವಿರುದ್ಧವಾಗಿ ಒಂದು ಮಾತನ್ನು ಸಹ ಆಡದಂತಹ ವ್ಯಕ್ತಿ ಯಾರಂತಂದ್ರೆ ಅಬ್ರಹಾಮ್. ತುಟಿ ಪಿಟಕ್ಕನ್ನದೆ ಆತನು ಹೋಗಿ ತನ್ನ ಮಗನನ್ನ ಯಜ್ಞ ಅರ್ಪಿಸಬೇಕೆಂಬುದಾಗಿರುವಾಗ ದೇವರು ತಾನೇ ಆತನನ್ನು ತಡಿತಾನೆ. ನಿನ್ನ ವಿಶ್ವಾಸದ ಪರೀಕ್ಷೆ ಆಯ್ತು, ಇನ್ನು ಮೇಲೆ ನೀನು ನಿನ್ನ ಮಗನ ಮೇಲೆ ಕೈ ಹಾಕುವುದರ ಅವಶ್ಯಕತೆ ಇಲ್ಲ
ಹಿಂತಿರುಗಿ ನೋಡು, ಅಲ್ಲಿ ಒಂದು ಟಗರದೆ, ಅದನ್ನ ನೀನು ಅದನ್ನ ಯಜ್ಞ ಅರ್ಪಿಸು, ನಿನ್ನ ಮಗನನ್ನ ಅರ್ಪಿಸುವುದು ಬೇಡ ಎಂಬುದಾಗಿ ದೇವರು ಸಂಪ್ರೀತನಾಗಿ, ದೇವರು ಅಬ್ರಹಾಮನ ನಂಬಿಕೆಯನ್ನ ಮೆಚ್ಚಿ ಅವನಿಗೆ ನಂಬಿಕೆಯ ತಂದೆ ಎಂಬುದಾಗಿ ಕರೆಸಿಕೊಳ್ಳುವಂತೆ ಮಾಡ್ತಾನೆ ಎಂಬುದಾಗಿ ನೋಡುವಾಗ, ಈ ವರ್ಷದಲ್ಲಿ ನಮ್ಮ ಆಯುಷ್ಯದ ಮುಂದಿನ ಸಮಯದಲ್ಲಿ ನಾವು ಯಾವ ರೀತಿಯಾಗಿ ಯೇಸು ಸ್ವಾಮಿಯವರ ಕರೆಗೆ ಹೋಗೊಟ್ಟು ಮುಂದೆ ಹೋಗುವಂತವರಾಗಿರ್ಬೇಕು ಎಂಬಂತದ್ದರ ಒಂದು ಆಹ್ವಾನ ನಮ್ಮ ಮುಂದೆ ಇದೆ. ಮುಂದೆ ನಾವೊಂದು ಸ್ವಲ್ಪ ಹೊತ್ತು ಈ ಒಂದು ಅವನ ಕರೆಯುವಿಕೆಯಲ್ಲಿ ಇರುವಂತಹ ಕೆಲವು ವೈಶಿಷ್ಟ್ಯಗಳನ್ನ ನಾವು ಸ್ವಲ್ಪ ಹೊತ್ತು ಅಭ್ಯಾಸ ಮಾಡೋಣ. ಈಗ ನೀವು 11ನೇ ಅಧ್ಯಾಯ 12ನೇ ಅಧ್ಯಾಯದ ಹೋಲಿಕೆಯಲ್ಲಿ 5 ವಿಚಾರಗಳನ್ನ ಕಂಡುಕೊಂಡ್ರಿ, ಮತ್ತು ಯಾವ ರೀತಿಯಾಗಿ ಅವರು ಸೋತು ಹೋದ್ರು, ಮತ್ತು ಅಬ್ರಹಾಮನು ಯಾವ ರೀತಿಯಾಗಿ ಗೆದ್ದು ಜೀವಿಸಿದ ಎಂಬುದನ್ನ ನಾವು ನೋಡಿದ ಮೇಲೆ, ಮುಂದೆ ಅಬ್ರಹಾಮನ ಆಯ್ಕೆಯಲ್ಲಿ ಇರತಕ್ಕಂತ ಕೆಲವು ಗಮನಾರ್ಹ ವಿಷಯಗಳನ್ನ ತಿಳ್ಕೊಳ್ಳುವಂಥದ್ದು ಬಹಳ ಅವಶ್ಯ. ದೇವರು ಕರೆಯುವಾಗ ಅದು ಹಾಗೆ ಇರುವುದಿಲ್ಲ, ನೆನ್ಪಿಟ್ಕೊಳ್ರಿ ಯಾವಾಗಲೂ. ವೆನ್ ಗಾಡ್ ಕಾಲ್ಸ್, ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ಕಾಲ್. ಸಾಮಾನ್ಯವಾದಂತಹ ಒಂದು ಕರೆ ಅಂತ ಹೇಳಿ ತಿಳ್ಕೊಳ್ಬೇಡ್ರಿ. ವೆನ್ ಗಾಡ್ ಕಾಲ್ಸ್, ಹಿ ಕಾಲ್ಸ್ ವಿತ್ ಎ ಪರ್ಪಸ್. ಒಂದು ಉದ್ದೇಶ ಇಟ್ಕೊಂಡು ದೇವರು ಕರೀತಾನೆ. ದೇವರು ತನ್ನ ಚಿತ್ತ, ಅಂದ್ರೆ ತನ್ನ ಮನಸ್ಸು ಇಟ್ಟುಕೊಂಡು ಆ ಒಂದು ಕರೆಯನ್ನ ನಮಗೆ ಕೊಡ್ತಾನೆ ಎಂಬಂತಹ ವಿಚಾರ ನಮಗೆ ಗೊತ್ತಿರಬೇಕು. ಹಾಗೆ ಹೀಗೆ ದೇವರು ಕರೆಯುವುದಿಲ್ಲ. ಕರೆಯುವಾಗ ಅದರಲ್ಲಿ ದೇವರ ಚಿತ್ತ ಇರ್ತದೆ ಮತ್ತು ದೇವರ ಉದ್ದೇಶ ಇರ್ತದೆ. 2 things are very, very important in our lives. 2 ವಿಷಯಗಳನ್ನ ನಾವು ಯಾವಾಗ್ಲೂ ಮರಿಬಾರ್ದು. ದೇವರು ನಮ್ಮನ್ನು ಕರೆಯುವಾಗ ದೇವರ ಚಿತ್ತ ಏನಿದೆ, ದೇವರು ನಮ್ಮನ್ನು ಕರೆಯುವಾಗ ದೇವರ ಉದ್ದೇಶ ಏನಿದೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕಾದದ್ದು ಅವಶ್ಯ. ಅಬ್ರಹಾಮನನ್ನ ದೇವರು ಕರೆದಾಗ, ಅಬ್ರಹಾಮನ ಬಳಿಯಲ್ಲಿ ಯಾವ ಪುಸ್ತಕ ಇರಲಿಲ್ಲ, ಅಥವಾ ಲಿಖಿತವಾದಂತಹ ವಿಷಯಗಳು ಇರಲಿಲ್ಲ. ನಾಟ್ ರಿಟನ್ ಆರ್ ನಾಟ್ ಪ್ರಿಂಟೆಡ್ ಮಟೀರಿಯಲ್ ವಾಸ್ ನಾಟ್ ದೇರ್. ಈಗಿನ ಕಾಲದಲ್ಲಿ ನಮಗೆ ಸತ್ಯವೇದ ಪೂರ್ತಿಯಾಗಿ ಇದೆ, ನಮ್ಮ ಸ್ವಂತ ಭಾಷೆಗಳಲ್ಲಿ ನಮಗೆ ಸಿಗ್ತದೆ. ಆದ್ರೆ ಆಗಿನ ಕಾಲದಲ್ಲಿ ಅಬ್ರಹಾಮನ ಜೀವಿತ ನೀವು ನೋಡಿದ್ರೆ ಏನೂ ಇರಲಿಲ್ಲ, ಓದ್ಲಿಕ್ಕೆ ಪ್ರತಿನೂ ಇರಲಿಲ್ಲ, ಓದ್ಲಿಕ್ಕೆ ಪ್ರಿಂಟೆಡ್ ಅಂದ್ರೆ ಮುದ್ರಿತ ವಿಷಯಗಳು ಏನೂ ಇರಲಿಲ್ಲ. ದೇವರು ತನ್ನ ಜನರೊಂದಿಗೆ ಮಾತಾಡುವುದರ ಮೂಲಕವಾಗಿ ತನ್ನ ಚಿತ್ತವನ್ನ, ತನ್ನ ಮಾತುಗಳನ್ನ, ತನ್ನ ಧ್ಯೇಯವನ್ನ, ತನ್ನ ಗುರಿಯನ್ನ ದೇವರು ಜನರಿಗೆ ತಿಳಿಸ್ತಾ ಇದ್ದ. ಅವರು ಅದನ್ನ ತಿಳ್ಕೊಳ್ಳುವಂಥದ್ದು ಎಷ್ಟು ಪ್ರಾಮುಖ್ಯವಾದಂತಹ ಒಂದು ವಿಷಯ ಆಗಿತ್ತು ಅಂತ ಹೇಳಿ ಇದರಿಂದ ನಾವು ಕಂಡುಕೊಳ್ತೇವೆ. ಒಂದ್ ವೇಳೆ ಮರ್ತು ಬಿಟ್ರೆ ಹೋಯ್ತು. ಇಫ್ ಯು ಡೋಂಟ್ ರಿಮೆಂಬರ್, ಇಟ್ಸ್ ಗಾನ್. ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ, ವಿಚಾರ ಮಾಡ್ರಿ. ದೇವ್ರು ಹೇಳಿದ್ದನ್ನ ನಾವು ಒಂದ್ ವೇಳೆ ಅಬ್ರಹಾಮ್ ಮರ್ತು ಬಿಟ್ಟಿದ್ರೆ ಹೋಗ್ಬಿಡ್ತದ. ಯಾಕಂದ್ರೆ ಇಟ್ ಇಸ್ ನೋ ಪ್ರಿಂಟೆಡ್ ಥಿಂಗ್. ಅದ್ ಮತ್ತೆ ಓದ್ತೇನಪ್ಪ, ಅಥವಾ ಅದ್ರ ಜೆರಾಕ್ಸ್ ಮಾಡಿ ನಾನು ಇಟ್ಕೋತೇನೆ. ನೋ, ನಥಿಂಗ್ ವಾಸ್ ದೇರ್ ಅಟ್ ದಟ್ ಟೈಮ್. ಆದ ಕಾರಣ ಯಾವ ರೀತಿಯಾಗಿ ಅಬ್ರಹಾಮನ ಜೀವನ ಅದು ಸಮರ್ಪಿತವಾದಂತಹ ಒಂದು ಜೀವಿತವಾಗಿತ್ತು ಎಂಬುದನ್ನ ಈ ಒಂದು ವಿಷಯ ನಮಗೆ ತಿಳಿಸಿಕೊಡ್ತದೆ. ದೇವರು ಅಂಥ ಒಬ್ಬ ವ್ಯಕ್ತಿಯ ಬಳಿಗೆ ತನ್ನ ಉದ್ದೇಶ, ತನ್ನ ಚಿತ್ತ ನೆರವೇರಿಸುವುದಕ್ಕಾಗಿ ಆಯ್ದುಕೊಂಡು ಬರ್ತಾನೆ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಪೇತ್ರನ ಪುಸ್ತಕಕ್ಕೆ ನಾವು ಬರೋಣ. ಒಂದು ವಚನ ಓದ್ತೇನೆ. ಅದರಲ್ಲಿ ಪೇತ್ರನು ಯಾವ ರೀತಿಯಾಗಿ ದೇವರ ವಿಷಯವಾಗಿ ಮಾತಾಡ್ತಾನೆ ಎಂಬುದನ್ನ ನಾವು ನೋಡೋಣ. 1 ಪೇತ್ರ 1ನೇ ಅಧ್ಯಾಯ 2ನೇ ವಚನ. 1 ಪೇತ್ರ 1ನೇ ಅಧ್ಯಾಯ 2ನೇ ವಚನ. ಅಲ್ಲಿ ಹೇಳ್ತಾ ನೋಡ್ರಿ, ಯೇಸು ಕ್ರಿಸ್ತರ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯ ಜ್ಞಾನಕ್ಕನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟಿರುವವರಿಗೆ ಬರೆಯುವುದೇನೆಂದ್ರೆ, ನಿಮಗೆ ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಿ ದೊರೆಯಲಿ. ನೋಡ್ರಿ, ಎಷ್ಟು ಅಮೂಲ್ಯವಾದಂತಹ ವಿಷಯಗಳನ್ನ ಇಲ್ಲಿ ಪೇತ್ರನು ಬರೀತಾ ಇದ್ದಾನೆ. ಮೊದಲನೇದಾಗಿ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ಮೊದಲನೇದಾಗಿ, ಎರಡನೇದಾಗಿ
ದೇವರ ಭವಿಷ್ಯ ಜ್ಞಾನದ ಚಿತ್ತಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟಿರುವವರಿಗೂ ಬರೆಯುವುದೇನೆಂದ್ರೆ, ಇಲ್ಲಿ ಅಬ್ರಹಾಮನ ಆಯ್ಕೆಯನ್ನ ನಾವು ನೋಡುವಾಗ ಅದು ಎಷ್ಟು ಒಂದು ವಿಶೇಷವಾದಂತಹ ಆಯ್ಕೆ ಆಗಿತ್ತು. ದೇವರ ಭವಿಷ್ಯ ಜ್ಞಾನ ಅಂದ್ರೆ ದೇವರಿಗೆ ಆತನು ತ್ರಿಕಾಲ ಜ್ಞಾನಿ ಎಂಬುದಾಗಿ ಹೇಳ್ತೇವೆ ನಾವು. ತ್ರಿಕಾಲ ಜ್ಞಾನಿ ಅಂತಂದ್ರೆ ಆತನಿಗೆ ಭವಿಷ್ಯ ಭೂತಕಾಲ ಅಂದ್ರೆ ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್. ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ. ಅವನಿಗೆ ಕಾಲವೇ ಇಲ್ಲ. ಇನ್ಫ್ಯಾಕ್ಟ್ ಅಂದ್ರೆ ನಾವು ನಮ್ಮ ಇಂಟರ್ಪ್ರಿಟೇಷನ್ ಗಾಗಿ ನಾವು ಹೇಳ್ತೇವೆ ಅಷ್ಟೇ, ಆದ್ರೆ ದೇವರಿಗೆ ಯಾವ ಕಾಲ ಇಲ್ಲ. ಗಾಡ್ ಹ್ಯಾಸ್ ನೋ ಟೈಮ್ಸ್, ದೇರ್ ಇಸ್ ನೋ ಸೀಸನ್ಸ್ ಫಾರ್ ಹಿಮ್. ಹಿ ಈಸ್ ಓವರ್ ಎವ್ರಿಥಿಂಗ್ ಅಂಡ್ ಈಸ್ ಓವರ್ ಆಲ್. ಎಲ್ಲವುಗಳ ಮೇಲೆ ಆತನು ಇರುವಂತಹ ದೇವರಾಗಿದ್ದಾನೆ. ಆದ್ರೆ ನಮ್ಮ ತಿಳುವಳಿಕೆಗಾಗಿ ನಾವೇನ್ ಹೇಳ್ತೀವಿ, ದೇವರು ಭವಿಷ್ಯ ಜ್ಞಾನಿ ಆಗಿದ್ದಾನೆ ಅಂದ್ರೆ ಮುಂದೆ ಏನಿದೆ ಅವನಿಗೆ ತಿಳಿದದೆ. ಅದೇ ರೀತಿಯಾಗಿ ಆತನು ಆರಿಸಿಕೊಂಡಿದ್ದಾನೆ ಎಂಬುದನ್ನ ಪೇತ್ರನು ನಮಗೆ ತಿಳಿಸಿದ್ದಾನೆ. ಹೀಗಿರುವಾಗ ನಾವು ನಮ್ಮ ಜೀವನದಲ್ಲಿ ನಾವು ದೇವರು ನಮ್ಮನ್ನು ಕರೆಯುವಾಗ he has the whole master plan of our life. ನಮ್ಮ ಜೀವಿತದ ಒಂದೊಂದು ವಿಚಾರ, ಒಂದೊಂದು ಘಟನೆ, ಒಂದೊಂದು ವಿಷಯ ಆತನ ಮುಂದೆ ಇದೆ ಎಂಬುದನ್ನ ನಾವು ಯಾವಾಗಲೂ ತಿಳ್ಕೊಂಡಿರ್ತೀವಿ. ಅಬ್ರಾಮನನ್ನು ದೇವರು ಕರೆದಾಗ ಅಬ್ರಾಮನು ದೇವರ ಮಾತಿಗೆ ಎಸ್ ಅಂತ ಹೇಳ್ದ. ಆತನು ತನ್ನ ಸ್ವದೇಶವನ್ನು ಬಿಟ್ಟ, ಬಂದು ಬಳಗದವರನ್ನ ಬಿಟ್ಟ, ತಂದೆಯ ಮನೆಯನ್ನು ಬಿಟ್ಟ, ಆತನು ದೇವರು ಕರದಲ್ಲಿ ಹೋಗ್ತಾ ಇದ್ದಾನೆ. ಆತನು ಹಾರಾನ್ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗ್ತಾ ಇದ್ದಾನೆ. ನೋಡ್ರಿ, ಅವನು ಹಾರಾನ್ ದೇಶದಲ್ಲಿದ್ದ, ಆದ್ರೆ ದೇವರು ಅವನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದ್ರೆ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಷ್ಟು ಅದ್ಭುತವಾದಂತಹ ವಿಚಾರಗಳು ದೇವರು ಅಬ್ರಹಾಮನ ವಿಷಯವಾಗಿ ಮಾಡಿದ್ದ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಕಾನಾನ್ ದೇಶ ನಮಗೆ ಗೊತ್ತಿದೆ, ಅದು ಹಾಲು ಜೇನು ಹರಿಯುವಂತಹ ದೇಶ ಅಂತಂದ್ರೆ ವೆರಿ ಫರ್ಟೈಲ್ ಲ್ಯಾಂಡ್, ಬಹಳಷ್ಟು ಸಮೃದ್ಧಿಯಾದಂತಹ ಒಂದು ದೇಶ ಕಾನಾನ್ ದೇಶ. ದೇವರು ಅಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗುವುದಕ್ಕಾಗಿ ಅಬ್ರಹಾಮನನ್ನ ಆರಿಸಿಕೊಂಡದ್ದನ್ನ ತನ್ನ ಉದ್ದೇಶ, ತನ್ನ ಚಿತ್ತಕ್ಕನುಸಾರವಾಗಿ ಎಂಬುದನ್ನ ನಾವು ಇಲ್ಲಿ ಕಂಡುಕೊಳ್ಳುವವರಾಗಿದ್ದೇವೆ. ಅದ್ಭುತವಾದಂತಹದ್ದಾಗಿದೆ, ಉದ್ದೇಶ ಪೂರ್ವಕವಾಗಿದೆ, ಚಿತ್ತಕ್ಕನುಸಾರವಾಗಿದೆ ಎಂಬುದನ್ನು. ಮುಂದೆ ನಾವು ಇದರ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ವಿಚಾರ ಅಂತಂದ್ರೆ, ಎಲ್ಲರ ಒಳ್ಳೆಯದಕ್ಕಾಗಿ ದೇವರು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ. ಕೇವಲ ಅಬ್ರಹಾಮನಿಗಾಗಿ, ಅವನ ಹೆಂಡತಿಯಾದ ಸಾರಳಿಗಾಗಿ ಅಥವಾ ಅವನ ಜನರಿಗಾಗಿ ಅಲ್ಲ, ಆದ್ರೆ ದೇವರು ಎಲ್ಲರ ವಿಚಾರವಾಗಿ ಯೋಚಿಸಿ ಅಬ್ರಹಾಮನನ್ನ ಆರಿಸಿಕೊಂಡು ಅವನ ಮೂಲಕವಾಗಿ ತನ್ನ ಕಾರ್ಯವನ್ನ ಮಾಡ್ಲಿಕ್ಕೆ ಇದ್ದಾನೆ ಎಂಬುದನ್ನ ಈ ಭಾಗ ನಮಗೆ ತಿಳಿಸಿಕೊಡ್ತದೆ. ಎಲ್ಲರ ಒಳ್ಳೆಯದಕ್ಕಾಗಿ ದೇವರು ಅಬ್ರಹಾಮನನ್ನ ಆಯ್ದುಕೊಂಡನು. ಅಬ್ರಹಾಮನಿಗೆ ದೇವರು ಆಯ್ಕೆ ಕೊಡ್ಲಿಲ್ಲ. ಇಟ್ ವಾಸ್ ನಾಟ್ ಲೈಕ್ ಎ ಚಾಯ್ಸ್. ಅಬ್ರಹಾಮನೇ, ನೋಡಪ್ಪ, ನಾನು ನಿನ್ನ ಮೂಲಕವಾಗಿ ಒಂದು ದೊಡ್ಡ ಒಂದು ಜನಾಂಗವನ್ನು ಮಾಡ್ಬೇಕಂತೇನೆ, ನೀನು ಬರ್ತೀಯಾ ಎಂಬುದಾಗಿ ಕೇಳಲಿಲ್ಲ. ಲಕ್ಷ್ಯ ಕೊಟ್ಟು ಕೇಳ್ರಿ. ಇಲ್ಲಿ ದೇವ್ರು ಏನು ಹೇಳ್ತಾ ಇದ್ದಾನಂತಂದ್ರೆ, ನೀನು ನಿನ್ನ ಸ್ವದೇಶ, ನಿನ್ನ ಬಂಧು ಮಿತ್ರ, ನಿನ್ನ ತಂದೆಯ ಮನೆಯನ್ನ ಬಿಟ್ಟು ನಾನು ತೋರಿಸುವಂತಲ್ಲಿ ಹೊರಟು ಹೋಗು ಎಂಬುದಾಗಿ ಈಸ್ ಕಮಾಂಡಿಂಗ್. ದೇವರ ಒಂದು ಕರೆ, ಅದರಲ್ಲಿ ಏನಿದೆ ಅಂತಂದ್ರೆ ಕಮಾಂಡ್, ಒಂದು ಆಜ್ಞೆ ಉಂಟು. ಅಲ್ಲಿ ರಿಕ್ವೆಸ್ಟ್ ಇಲ್ಲ, ಅಥವಾ ಅಲ್ಲಿ ಆತನ ಒಪಿನಿಯನ್ ಕೇಳ್ತಾ ಇಲ್ಲ, ಅಥವಾ ನೀನ್ ಬರ್ತೀಯೋ ಅಥವಾ ಇಲ್ಲೋ ಎಂಬಂತಹ ವಿಚಾರ ಅಲ್ಲಿಲ್ಲ. ದೇವರ ಯೋಚನೆಗಳು ಏನಾಗಿವೆ ಅಂದರೆ ಅವು ಅಷ್ಟು ಅದ್ಭುತವಾಗಿ, ಅವು ಅಷ್ಟು ಸುಭದ್ರವಾಗಿ ಇರುವಂತವುಗಳನ್ನ ಈ ಭಾಗ ನಮಗೆ ತಿಳಿಸಿಕೊಡುವಂತದ್ದಾಗಿದೆ. ಎಲ್ಲವುಗಳನ್ನ ಬಿಟ್ಟು ನನ್ನ ಹಿಂದೆ ಬಾ ಎಂಬಂತಹ ವಿಶೇಷವಾದಂತಹ ಆಯ್ಕೆಯನ್ನ ದೇವರು ಅಬ್ರಹಾಮನ ಜೀವನದಲ್ಲಿ ಮಾಡ್ತಾ ಇದ್ದಾನೆ. ಎಲ್ಲರಿಗೆ ರಕ್ಷಣೆಯನ್ನು ಕೊಡುವುದಕ್ಕಾಗಿ ನಿನ್ನ ಮೂಲಕವಾಗಿ ಒಬ್ಬ ವ್ಯಕ್ತಿಯನ್ನ, ನಿನ್ನ ಜನಾಂಗದ ಮೂಲಕವಾಗಿ, ನಿನ್ನ ಮನೆತನದಲ್ಲಿ ಇಂತಹ ವ್ಯಕ್ತಿಯನ್ನ ನಾನು ಕೊಡ್ತೇನೆ ಎಂಬಂತಹ ಯೋಜನೆ ದೇವರ ಮುಂದೆ ಇರುವುದನ್ನ ಈ ಭಾಗ ನಮಗೆ ತಿಳಿಸಿಕೊಡುವಂತದ್ದಾಗಿದೆ. ಈ ರೀತಿಯಾಗಿ ಆ ಒಂದು ಕರೆಯಲ್ಲಿ ಬಹಳಷ್ಟು ವಿಚಾರಗಳು ಇವೆ. ದೇವರು ಕರೆದಂತ, ಅಬ್ರಹಾಮನಿಗೆ ಕರೆದಂತ ಕರೆ ಅದು ಎಷ್ಟು ಅರ್ಥ ಗರ್ಭಿತವಾದಂತಹ ಒಂದು ವಿಚಾರ ಆಗಿತ್ತು. ದೇವರ ದೃಷ್ಟಿಯಲ್ಲಿ ಅದು ಎಷ್ಟು ಮಹತ್ವದ ಒಂದು ವಿಚಾರ ಆಗಿತ್ತು. ಯಾಕಂದ್ರೆ ಮನುಷ್ಯರ ಜಗದ್ರಕ್ಷಣೆಯ ವಿಷಯವಾದಂತಹ ವಿಚಾರವನ್ನ
ಯೇಸು ಸ್ವಾಮಿಯವರು ಅಬ್ರಹಾಮನ ಮೂಲಕವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ ಎಂಬುದನ್ನ ಈ ಭಾಗ ನಮಗೆ ತಿಳಿಸುವಂತದ್ದಾಗಿದೆ. ಈ ರೀತಿಯಾಗಿ ಅಬ್ರಹಾಮನು ನಂಬಿಕೆಯಿಂದ ವಿಧೇಯತೆಯಲ್ಲಿ ದೇವರನ್ನ ಹಿಂಬಾಲಿಸುವಂತಹ ವಿಚಾರವನ್ನ ನಾವು ಈ ಭಾಗದಲ್ಲಿ ಕಂಡುಕೊಳ್ತೇವೆ. ಆತನ ಒಂದು ದೊಡ್ಡ ದೇಶಕ್ಕೆ ಹೋಗುವಂತ ವ್ಯಕ್ತಿ ಆಗ್ತಾನೆ. ಆತನು ಒಂದು ಖಾನಾನ್ ದೇಶಕ್ಕೆ ಹೋಗುವಂತ ಒಬ್ಬ ವ್ಯಕ್ತಿ ಆಗ್ತಾನೆ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಅವನ ಹೆಸರು ಸಹ ದೊಡ್ಡದಾಗ್ತದೆ ಎಂಬುದಾಗಿ ಈ ಭಾಗ ತಿಳಿಸ್ಕೊಡ್ತದೆ. ನಿನ್ನ ಹೆಸರನ್ನು ದೊಡ್ಡ ದೊಡ್ಡ ಹೆಸರನ್ನಾಗಿ ಮಾಡ್ತೇನೆ ಎಂಬುದಾಗಿ ದೇವರು ಅವನಿಗೆ ಹೇಳುವಂಥದ್ರಲ್ಲಿ ಎಷ್ಟು ಅರ್ಥ ಇದೆ. ಹಾಗೆ ಬಿಡ್ಲಿಲ್ಲ ದೇವರು, ಅವನ ಮೂಲಕವಾಗಿ ಒಂದು ದೊಡ್ಡ ಜನಾಂಗ ಮಾಡ್ದ. ಅವನ ಹೆಸರನ್ನು ಸಹ ಅಷ್ಟೇ ದೊಡ್ಡ ಹೆಸರನ್ನಾಗಿ ಮಾಡಿದ್ದು ನಮ್ಮೆಲ್ಲರಿಗೆ ಗೊತ್ತಿದೆ. ನಂಬಿಕೆಯ ತಂದೆ, ಫಾದರ್ ಆಫ್ ಫೇತ್ ಎಂಬುದಾಗಿ ಕರೆಸಲ್ಪಟ್ಟ ವ್ಯಕ್ತಿ ಯಾರಂತಂದ್ರೆ ಅಬ್ರಹಾಮನು. ಅಷ್ಟೇ ಅಲ್ಲದೆ ಫ್ರೆಂಡ್ ಆಫ್ ಗಾಡ್ ಎಂಬುದಾಗಿಯೂ ಸಹ ಅಬ್ರಹಾಮನಿಗೆ ಒಂದು ಹೆಸರಿದೆ. ಫ್ರೆಂಡ್ ಆಫ್ ಗಾಡ್, ದೇವರ ಮಿತ್ರನು, ಸ್ನೇಹಿತನು ಎಂಬುದಾಗಿ ಕರೆಸಿಕೊಳ್ಳುವಷ್ಟರ ನಿಕಟತೆಯನ್ನು ಹೊಂದಿದಂತಹ ವ್ಯಕ್ತಿ ಯಾರಾಗಿದ್ರಂತಂದ್ರೆ ಅಬ್ರಹಾಮನಾಗಿದ್ದ. ಯಾಕಂದ್ರೆ ದೇವರ ಮೇಲಿನ ಒಂದು ನಂಬಿಕೆ, ದೇವರಿಗೆ ವಿಧೇಯತೆಯ ವ್ಯಕ್ತಿಯಾಗಿ ಅಬ್ರಹಾಮನು ನಮ್ಮ ಜೀವನದಲ್ಲಿ ಅವನ ಜೀವನ ನಮ್ಮ ಕಣ್ಣು ಮುಂದೆ ಬರ್ತದೆ. ಇಲ್ಲಿ ದೇವರು ಹೇಳುವಂತಹ ವಿಷಯಗಳನ್ನ ನಾವು ನೋಡುವಾಗ ಅಲ್ಲಿ ದೇವರು ಶಾಲ್ ಅಂತ ಹೇಳಿ ಉಪಯೋಗಿಸ್ತಾ ಇಲ್ಲ. ಇಂಗ್ಲಿಷ್ ನಲ್ಲಿ ಒಂದು ವ್ಯತ್ಯಾಸ ಇದೆ, ಶಾಲ್ ಅಂಡ್ ವಿಲ್. ಐ ಶಾಲ್ ಕಮ್ ಅಂತಂದ್ರೆ ನಾನು ಬರಬಹುದು, ಬರ್ಲಿಕ್ಕಿಲ್ಲ ಅನ್ನುವಂತಹ ವಿಚಾರ. ಐ ವಿಲ್ ಕಮ್ ಅಂತಂದ್ರೆ ನಾನು ಬಂದೇ ಬರ್ತೇನೆ. ವಿಲ್ ಕಮ್ ಎಂಬುದಾಗಿ ಹೇಳುವಾಗ ನಾನು ಬಂದೇ ಬರ್ತೇನೆ ಎಂಬುದನ್ನ ಅದು ಸೂಚಿಸ್ತದೆ. ಈ ವ್ಯತ್ಯಾಸ ನಮ್ಮೆಲ್ಲರಿಗೂ ಗೊತ್ತಿದೆ. ಐ ಶಾಲ್ ಕಮ್, ಐ ವಿಲ್ ಕಮ್. ನಾನು ಬರಬಹುದು ಅಥವಾ ಬರ್ಲಿಕ್ಕಿಲ್ಲ, ಐ ಶಾಲ್ ಕಮ್. ಐ ವಿಲ್ ಕಮ್, ನಾನು ಬಂದೇ ಬರ್ತೇನೆ. ಇಲ್ಲಿ ದೇವರು ಐ ಶಾಲ್ ಎಂಬುದಾಗಿ ಹೇಳ್ತಾ ಇಲ್ಲ, ಆದ್ರೆ ಐ ವಿಲ್ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಖಂಡಿತವಾಗಿ ನಾನು ಈ ವಿಷಯಗಳನ್ನ ನಿನ್ನ ಮೂಲಕವಾಗಿ ನಿನ್ನ ಜನರ ಮಧ್ಯದಲ್ಲಿ ನಾನು ಮಾಡ್ತೇನೆ ಎಂಬಂತಹ ಒಂದು ವಿಚಾರ ಈ ಭಾಗದಲ್ಲಿ ಆ ದೇವರ ಕರೆಯಲ್ಲಿ ನಮಗೆ ಕಂಡು ಬರುವಂತದ್ದಾಗಿದೆ. ನೋಡ್ರಿ, ದೇವರ ಮಾತುಗಳು ಎಷ್ಟು ಖಚಿತವಾದಂತಹ ಮಾತುಗಳಾಗಿವೆ. ದೇ ಆರ್ ಸೋ ಶ್ಯೂರ್. ಅಲ್ಲಿ ಯಾವ ಸಂಶಯಕ್ಕೆ ಆಸ್ಪದನೇ ಇಲ್ಲ. ದೇರ್ ಇಸ್ ನೋ ಡೌಟ್ ಆರ್ ದೇರ್ ಇಸ್ ನೋ ಸ್ಕೋಪ್ ಫಾರ್ ಡೌಟ್ ಎಂಬುದನ್ನ, ಅಲ್ಲಿ ಸಂಶಯಕ್ಕೆ ಆಸ್ಪದನೇ ಇಲ್ಲ ಎಂಬುದನ್ನ ಈ ಆತನ ಕರೆ ನಮಗೆ ತಿಳಿಸುವಂತದ್ದಾಗಿದೆ. ಹೀಗೆ ರೀತಿಯಾಗಿ ದೇವರ ಒಂದು ಕರೆ ಎಷ್ಟು ಖಚಿತವಾದಂಥದ್ದು ಎಂಬುದು ನಮಗೆ ದೇವರ ಮಾತಿನಲ್ಲಿ ಕಂಡು ಬರ್ತದೆ. ಕಠಿಣಕರವಾದಂತಹ ಜೀವನದಲ್ಲಿ ಸುರಕ್ಷಿತತೆಯನ್ನು ಕಂಡುಕೊಂಡಂತಹ ವ್ಯಕ್ತಿ ಯಾರಂತಂದ್ರೆ ಅಬ್ರಹಾಮ. ಕಠಿಣವಾದಂತಹ ಜೀವಿತ ಆಗಿತ್ತು. ಇಟ್ ವಾಸ್ ನಾಟ್ ಎನ್ ಈಸಿ ಥಿಂಗ್ ಅಟ್ ಆಲ್. ಯಾಕಂದ್ರೆ ತನ್ನ ಮನೆಯನ್ನು ಬಿಡುವುದು, ತನ್ನ ಸ್ವದೇಶ ಬಿಡುವುದು, ತನ್ನ ಬಂಧು ಬಳಗದವ್ರನ್ನ ಬಿಡುವುದು, ಎಲ್ಲವುಗಳನ್ನ ಬಿಟ್ಟು ಗೊತ್ತು ಗುರಿ ಇಲ್ಲದಂತಹ ಒಂದು ಸ್ಥಳಕ್ಕೆ ಹೋಗು ಅಂತ ಹೇಳಿ ದೇವ್ರು ಹೇಳ್ತಾ ಇದ್ದಾನೆ. ಡು ಯು ಥಿಂಕ್ ದಟ್ ಇಟ್ ವಾಸ್ ಈಸಿ? ಅದು ಒಂದು ಸುಲಭವಾದಂತ ವಿಷಯ ಅನಿಸ್ತದ? ವಿಚಾರ ಮಾಡ್ರಿ ನೀವು. ಆದ್ರೆ ದೇವರ ಮೇಲಿನ ನಂಬಿಕೆಯಿಂದ, ಹೌದು ದೇವರು ನಾನು ಕರೀತಾ ಇದ್ದಾನೆ, ದೇವರು ನನಗೆ ತೋರಿಸ್ತಾನೆ, ದೇವರು ನನಗೆ ಖಂಡಿತವಾಗಿ ಮಾಡ್ತಾನೆ ಎಂಬಂತಹ ಒಂದು ನಂಬಿಕೆ, ಅದಕ್ಕೆ ವಿಧೇಯತೆ ಮಾಡುವಾಗ ದೇವರು ಖಂಡಿತವಾಗಿ ಅದನ್ನ ನೆರವೇರಿಸಿಕೊಟ್ಟ. ಯಾಕಂದ್ರೆ ದೇವರು ಏನಾಗಿದ್ದಾನಂತಂದ್ರೆ ನಂಬಿಕಸ್ಥನಾಗಿದ್ದಾನೆ. ದೇವರು ನಂಬಿಕಸ್ಥನಾದ ಕಾರಣ ತನ್ನ ವಾಗ್ದಾನವನ್ನ ಅಬ್ರಹಾಮನ ಜೀವನದಲ್ಲಿ ನೆರವೇರಿಸಿಕೊಡ್ತಾನೆ. ಕೇವಲ ಅವನಿಗಷ್ಟೇ ಅಲ್ಲ, ಅವನ ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಬೇಕಾದಂತಹ ರಕ್ಷಣೆಯನ್ನು ಆತನ ವಂಶಾವಳಿಯಲ್ಲಿ ಬರ್ತಕ್ಕಂಥ ಯೇಸು ಸ್ವಾಮಿಯವರ ಮೂಲಕವಾಗಿ ನಮ್ಮೆಲ್ಲರಿಗೆ ಕೊಟ್ಟಿದ್ದಾನೆ ಎಂಬುದು ಸರ್ವವಿದಿತವಾದಂತಹ ಒಂದು ಮಾತು. ಹೀಗಿರುವಾಗ ಈ ವರ್ಷದ ಆರಂಭದಲ್ಲಿ ರಕ್ಷಣೆಯ ಒಂದು ವಿಷಯವನ್ನು ಸಹ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಇನ್ನುವರೆಗೆ ಯಾರಾದ್ರೂ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ನಾವು ಕರ್ತನಾದ ಯೇಸು ಕ್ರಿಸ್ತರು ನಮ್ಮ ಪಾಪದ ಶಿಕ್ಷೆಯನ್ನು ಆ ಶಿಲ್ಬೆ ಮೇಲೆ ಹೊತ್ತು ತೀರಿಸಿದ್ದಾರೆ, ನಾವು ಪಶ್ಚಾತ್ತಾಪಪಟ್ಟು ಆತನ ಮೇಲೆ ವಿಶ್ವಾಸ ಇಡುವಾಗ ಆತನ ನಮ್ಮ ಪಾಪಗಳನ್ನ ಕ್ಷಮಿಸ್ತಾನೆ, ನಮ್ಮ ಶಿಕ್ಷೆಯನ್ನು ಅನುಭವಿಸಿದ್ದಾನೆ, ನಮ್ಮನ್ನು ಬಂಧ ಮುಕ್ತರನ್ನಾಗಿ ಮಾಡ್ತಾನೆ, ನಮ್ಮ ಪಾಪಗಳನ್ನು ಕ್ಷಮಿಸುವಂತವನಾಗಿದ್ದಾನೆ. ಈ ಒಂದು ಅನುಭವ ಇಲ್ಲದೆ ಹೋದ್ರೆ ಈ ಒಂದು ವರ್ಷದ ಆರಂಭದಲ್ಲಿ ಆ ಒಂದು ಖಚಿತವಾದಂತ ಅನುಭವವನ್ನ ನಮ್ಮ ಜೀವನದಲ್ಲಿ ಪಡ್ಕೊಳ್ಳೋಣ. ಯಾಕಂದ್ರೆ ಅಬ್ರಹಾಮನ ಮೂಲಕವಾಗಿ
ಯೇಸು ಸ್ವಾಮಿ ಅವರಿಂದ ನಮಗೆ ಆ ರಕ್ಷಣೆ ಸಿಕ್ಕಿದೆ. ಎಂಥ ಒಂದು ಅದ್ಭುತವಾದಂತಹ ವಿಚಾರವನ್ನ ನಾವು ಅಬ್ರಹಾಮನ ಜೀವನದಲ್ಲಿ ಇವತ್ತು ನೋಡಿದ್ದೇವೆ. ಹೀಗೆ ಈ ಒಂದು ವಿಚಾರವನ್ನ ದೇವರು ನಮಗೆ ಕೊಟ್ಟಿರುವಾಗ ನಾವು ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಕರೆ ಅಂದ್ರೆ ಅದು ಹೇಗಿರ್ತದೆ? ನಾವು ಈಗಾಗಲೇ ನೋಡಿದ್ದೇವೆ, ನಾನು ರಿಪೀಟ್ ಮಾಡುವುದಿಲ್ಲ. ಎಷ್ಟು ಭದ್ರವಾದಂತಹ ಒಂದು ವಿಚಾರ, ಒಳ್ಳೆಯ ಒಂದು ವಿಚಾರ. ದೇವರು ಕರೆದ ಅನ್ನುವಾಗ ಅದರ ಹಿಂದೆ ಎಷ್ಟು ಅರ್ಥ ಇದೆ, ಅದರಲ್ಲಿ ಯೋಜನೆ ಇದೆ, ದೇವರ ಚಿತ್ತ ಇದೆ, ದೇವರ ಉದ್ದೇಶ ಇದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ದೇವರು ಕರಿತಾನ್ ಬಿಡಿ, ಇರ್ಲಿ, ಇವತ್ತಿರ್ಲಿ, ನಾಳೆ ನೋಡಿದ್ರಾಯ್ತು, 10 ವರ್ಷ ಆದ್ಮೇಲೆ ನೋಡಿದ್ರಾಯ್ತು, ಅಥವಾ ಮುಂದಿನ ವಾರ ನೋಡಿದ್ರಾಯ್ತು. ನೋ ಸ್ಕೋಪ್. ಅದಕ್ಕೆ ಯಾವ ಒಂದು ದೇವರು ಅದಕ್ಕೆ ಕಾಲಾವಕಾಶ ಕೊಡುದಿಲ್ಲ. ದೇವರು ಕರೆಯುವಾಗ ನಾವು ಹೋಗ್ಲೇಬೇಕು, ಆಗಲೇ ಅದರಲ್ಲಿ ಆಶೀರ್ವಾದ ಇರ್ತದೆ. ಇಲ್ಲದೆ ಹೋದ್ರೆ ಇನ್ನೊಂದು ಗುಂಪಿನ ಜನರ ವಿಷಯವಾಗಿ ಸಹ ನಾವು ನೋಡಿದ್ದೇವೆ, ಯಾವ ರೀತಿಯಾಗಿ ಅವರ ಜೀವನ ಇತ್ತು ಮತ್ತು ಆಯ್ತು ಎಂಬುದನ್ನ ನಾವು ನೋಡಿದ್ದೇವೆ. ಬಾಬೆಲ್ ಗೋಪುರ ಕಟ್ಟಿದಂತಹ ಜನರು, ದೇವರನ್ನ ಬಿಟ್ಟು ದೇವರ ವಿರುದ್ಧವಾಗಿ ನಡೆದಂತಹ ಜನರ ಜೀವಿತವನ್ನು ಸಹ ನಾವು ನೋಡಿದ್ದೇವೆ. ಹೀಗಿರುವಾಗ ನಾವು ಯಾವ ರೀತಿಯಾಗಿ ಇರಬೇಕು ಎಂಬುದು ನಮ್ಮ ಮುಂದಿರುವಂತಹ ಒಂದು ಪ್ರಶ್ನೆ. ದೇವರು ನಮಗೆ ಈ ಒಂದು ವ್ಯತ್ಯಾಸವನ್ನ ತಿಳ್ಕೊಂಡು ಆತನ ಕರೆಗೆ ಹೋಗೊಟ್ಟು ಆತನು ನಮಗೋಸ್ಕರವಾಗಿ ಸಿದ್ಧ ಮಾಡಿದಂತಹ ಅದ್ಭುತ ವಿಚಾರಗಳನ್ನ ನಾವು ನಮ್ಮ ಜೀವನದಲ್ಲಿ ಪಡ್ಕೊಳ್ಳೋದಕ್ಕಾಗಿ ಆ ಕರೆಗೆ ನಂಬಿಕೆಯಿಂದ, ವಿಧೇಯತೆಯಿಂದ ಹೋಗೊಡುವಂತೆ ಮಾಡುವುದಕ್ಕೆ ದೇವರು ತನ್ನ ವಿಶೇಷವಾದಂತಹ ಸಹಾಯವನ್ನು ಅನುಗ್ರಹಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.